ನಿಮ್ಮಲ್ಲಿ ಸಾಕಷ್ಟು ಜನ ಐಟಿಐನ ಆ ನೀಲಿ ಬಸ್ಗಳು ಉದ್ದನೆಯ ಸಾಲಾಗಿ ರೈಲಿನಂತೆ ರಸ್ತೆ ದಾಟುವುದನ್ನು ನೋಡಿರಬಹುದು ಅಥವಾ ಅದರ ಕಥೆಗಳನ್ನ ಕೇಳಿರಬಹುದು. ಆದರೆ ನಿಮಗೆ ಗೊತ್ತಾ, ಒಂದು ಕಾಲದಲ್ಲಿ ಐಟಿಐ ಲೋಡಿಂಗ್ ಬೇ ಒಳಗಡೆ ನಿಜವಾದ ಗೂಡ್ಸ್ ಟ್ರೈನ್ ಕೂಡ ಬಂದು ಸಾಮಗ್ರಿಗಳನ್ನ ಪಿಕಪ್ ಮಾಡುತ್ತಿತ್ತಂತೆ. ನಮಸ್ಕಾರ ಸ್ನೇಹಿತರೆ, ನಿಮ್ಮ ಸಂಚಾರಿ ಫೋಟೋಗ್ರಾಫ್ಸ್ ಪುಟಕ್ಕೆ ಸ್ವಾಗತ. ನಾನು ನಿಮ್ಮ ತ್ರಿವಿಕ್ರಮ. ನಮ್ಮ ಐಟಿಐನ ಅಂದಿನ ಗತವೈಭವದ ಕಾಲಘಟ್ಟದಲ್ಲಿ ಬಹುಶಃ 1966ರ ಸುಮಾರಿಗೆ ಬೆಂಗಳೂರಿನ ಎಲ್ಲೆಡೆಯಿಂದ ತನ್ನ ನೌಕರರನ್ನ ಕಾರ್ಯಕ್ಷೇತ್ರಕ್ಕೆ ಕರೆತರಲು ಐಟಿಐ ತನ್ನದೇ ಆದ ಭವ್ಯ ಸಾರಿಗೆ ವ್ಯವಸ್ಥೆಯನ್ನ ನಿರ್ಮಿಸಿಕೊಂಡಿತ್ತು. ಒಂದು ಕಾಲದಲ್ಲಿ ಸುಮಾರು 150ಕ್ಕೂ ಹೆಚ್ಚು ಬಸ್ಗಳು ಬೆಂಗಳೂರು ನಗರ ಮತ್ತು ಹೊರವಲಯಗಳ ಮೂಲೆ ಮೂಲೆಗಳಿಂದ ಐಟಿಐ ಸಿಬ್ಬಂದಿಯನ್ನ ಕರೆತರುವ ಕೆಲಸ ಮಾಡುತ್ತಿತ್ತಂತೆ. ಕೆಂಗೇರಿ, ನೆಲಮಂಗಲ, ಕೋಣನಕುಂಟೆ, ಎಲೆಕ್ಟ್ರಾನಿಕ್ ಸಿಟಿ, ಹೊಸಕೋಟೆ, ವರ್ತೂರು, ಕೋಡಿ, ಗುಂಜೂರು, ಯಲಹಂಕ ಉಪನಗರ, ಜಾಲಹಳ್ಳಿ ಹೀಗೆ ಅನೇಕ ಭಾಗಗಳಿಂದ ಐಟಿಐ ಬಸ್ಗಳ ಸಂಚಾರ ಇತ್ತು. ಮುಂಜಾನೆ, ಮಧ್ಯಾಹ್ನ ಹಾಗೂ ರಾತ್ರಿಗಳ ABC ಶಿಫ್ಟ್ ನಲ್ಲಿ ಕಾರ್ಯನಿರ್ವಹಿಸುತ್ತಿತ್ತು. ಆರಂಭದಲ್ಲಿ ಐಟಿಐ ಕಾರ್ಖಾನೆಯ 2 ಡಿಪೋಗಳಿದ್ದವು. ಮೊದಲನೆಯದು ಇಂದಿನ ನಮ್ಮ BMTC ಡಿಪೋ ಇರುವ ಸ್ಥಳದಲ್ಲೇ, ಮತ್ತೊಂದು ಹಲಸೂರಿನ ವಿವೇಕಾನಂದ ಆಶ್ರಮದ ಬಳಿ. 1995ರ ವೇಳೆಗೆ ಈ ಇಲಾಖೆಯ ವಾಹನ ಸಾಮ್ರಾಜ್ಯವೇ ಬೇರೆ ಮಟ್ಟದಲ್ಲಿತ್ತು. ಸುಮಾರು 150 ಬಸ್ಗಳು, 40 ಕಾರ್ಗಳು, 10 ಮಿನಿ ಬಸ್ಗಳು, 6 ಆಂಬ್ಯುಲೆನ್ಸ್, 6 ಫೈರ್ ಸ್ಟೇಷನ್ ವಾಹನಗಳು, 4 ಟ್ರ್ಯಾಕ್ಟರ್ಗಳು, 4 ಟ್ರಕ್ಗಳು ಹೀಗೆ ಅನೇಕ ವಾಹನಗಳ ದಂಡೆ ಇತ್ತು. ಇದರ ಹೊರತಾಗಿ ಇಂದಿನ EPFO ಆಫೀಸ್ ಹಿಂಭಾಗದಲ್ಲಿರುವ ನಮ್ಮ ಐಟಿಐನ ಲೋಡಿಂಗ್ ಬೇಗೆ ಒಂದು ಗುಡ್ಸ್ ಟ್ರೈನ್ ಸಹ ವಿಜಯಪುರದೆಡೆಯಿಂದ ಐಟಿಐನ ಸಾಮಗ್ರಿಗಳನ್ನು ಲೋಡ್ ಮಾಡಿಕೊಳ್ಳಲು ಐಟಿಐ ಪ್ರಾಂಗಣದೊಳಕ್ಕೆ ಬರುತ್ತಿತ್ತು. ನಮ್ಮ ಐಟಿಐನಲ್ಲಿ ಸಿಬ್ಬಂದಿಯನ್ನು ಪಿಕ್ ಮಾಡಲು ಬಸ್ಗಳನ್ನ, AGM ಮತ್ತು ಹಿರಿಯ ಅಧಿಕಾರಿಗಳ ಡೋರ್ ಪಿಕಪ್ ಗಾಗಿ ಮಿನಿ ಬಸ್ಗಳನ್ನ, GM ಮತ್ತು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಗಾಗಿ ಅಂಬಾಸಡರ್ ಕಾರ್ಗಳನ್ನ, ಕಾರ್ಖಾನೆಯ ಸರಕು ಸಾಗಾಣಿಕೆಗಳಿಗೆ ಟ್ರಕ್ಗಳನ್ನ, ಒಳಾಂಗಣ ನಿರ್ವಹಣೆ, ಕಸ ವಿಲೇವಾರಿ ಹಾಗೂ ನೀರು ಸರಬರಾಜಿಗೆ ಟ್ರ್ಯಾಕ್ಟರ್ಗಳನ್ನ, ತುರ್ತು ಸೇವೆಗೆ ಆಂಬ್ಯುಲೆನ್ಸ್, ಸುರಕ್ಷತೆಗೆ ಅಗ್ನಿಶಾಮಕ ವಾಹನಗಳು. ಅಷ್ಟೇ ಅಲ್ಲದೆ ಕೆಲ ಬಸ್ಗಳು KR ಪುರದಿಂದ ಮೆಜೆಸ್ಟಿಕ್, ಶಿವಾಜಿನಗರ, ಮಾರ್ಕೆಟ್ ಭಾಗಗಳವರೆಗೂ ಸಾರ್ವಜನಿಕ ಸಾರಿಗೆ ಮಾದರಿಯಲ್ಲಿ ಓರ್ವ ಕಂಡಕ್ಟರ್ ಒಡನೆ ಓಡಾಡುತ್ತಿದ್ದವು ಎನ್ನುವುದು ಇನ್ನೊಂದು ವಿಶೇಷ. ಬೃಹತ್ ವಾಹನ ಪಡೆ ಹಿಂದೆ ಮೆಕ್ಯಾನಿಕಲ್, ಟಿಂಕರಿಂಗ್, ಪೇಂಟಿಂಗ್, ಎಲೆಕ್ಟ್ರಿಕಲ್, ಅಪೋಲ್ಸ್ಟ್ರಿ, ಟೈರ್ ಸೆಕ್ಷನ್ಗಳಂತ ಸಂಪೂರ್ಣ ವರ್ಕ್ಶಾಪ್ ಜಾಲವೇ ಕೆಲಸ ಮಾಡುತ್ತಿತ್ತು. ಇಂದಿಗೂ ಉಳಿದಿರುವ ಕೆಲವು ಹಳೆಯ ಐಟಿಐ ಬಸ್ ಸ್ಟಾಪ್ಗಳು ಮಸುಕಾದ ಬೋರ್ಡ್ಗಳು, ಅವು ಕೇವಲ ನಿಲ್ದಾಣಗಳಲ್ಲ, ಸಾವಿರಾರು ಕುಟುಂಬಗಳ ದಿನಚರಿಯನ್ನು ಹೊತ್ತೊಯ್ದ ನೆನಪುಗಳು. ಕಾಲ ಬದಲಾದಂತೆ ನೌಕರರ ಸಂಖ್ಯೆ ಕಡಿಮೆಯಾದಂತೆ ಅನೇಕ ವಾಹನಗಳು ಹರಾಜಾದವು, ಕೆಲವು ಬೇರೆ ಘಟಕಗಳಿಗೆ ಸಾಗಿದವು. ಹೀಗೆ ಐಟಿಐನ ಭವ್ಯ ಸಾರಿಗೆ ಅಧ್ಯಾಯ ನಿಧಾನವಾಗಿ ಇತಿಹಾಸದ ಪುಟ ಸೇರಿತು. ಇಂದಿಗೂ ಆ ನೀಲಿ ಬಸ್ಗಳ ಸದ್ದು, ಶಿಫ್ಟ್ ಸೈರನ್, ಬೆಳಗಿನ ಪಿಕಪ್ಗಳು ಇನ್ನೂ ಬೆಂಗಳೂರಿನ ನೆನಪುಗಳಲ್ಲಿ ಜೀವಂತವಾಗಿದೆ. ಈ ಸಂಚಿಕೆಯ ಅನೇಕ ಅಮೂಲ್ಯ ಮಾಹಿತಿಗಾಗಿ ನಿವೃತ್ತ ಸಾರಿಗೆ ಮುಖ್ಯಸ್ಥರಾದ ಶ್ರೀ ಕೃಷ್ಣರವರಿಗೆ, ಐಟಿಐ ಹಿರಿಯರಿಗೆ ಹಾಗೂ ಅಪರೂಪದ ಚಿತ್ರಗಳನ್ನು ಹಂಚಿಕೊಂಡಂತೆ ಎಲ್ಲ ಸ್ನೇಹಿತರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು.